ಶಾಲೆ ಆರಂಭದ ಬಗ್ಗೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಗೊಂದಲದಲ್ಲಿದ್ದಾರೆ. ಅನುದಾನ ರಹಿತ ಶಾಲೆಗಳ ಶಿಕ್ಷಕರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಜನರ ಹಿತವನ್ನು ಮರೆತು ಆಡಳಿತವನ್ನು ಮಾಡ್ತಾ ಇದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು. ಪರೀಕ್ಷೆ ಇದೆಯೇ ಇಲ್ಲವೋ ಎಂಬ ಗೊಂದಲ ವಿದ್ಯಾರ್ಥಿಗಳಿಗೆ ಇದೆ ಅಂತ ಶಾಸಕರು ಈ ಬಗ್ಗೆ ಸರ್ಕಾರ ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸಬೇಕು ಅಂತ ಆಗ್ರಹಿಸಿದರು. ಈ ವರ್ಷವನ್ನ 0 ಇಯರ್ ಮಾಡಲಿ, SSLC PUC ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ನಡೆಸಲಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದರು. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಇನ್ನೂ ಕೂಡ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳದಿದ್ದ ಕಾರಣ ಇವತ್ತು ವಿದ್ಯಾರ್ಥಿಗಳು, ಹೆತ್ತವರು, ಶಿಕ್ಷಕರು, ಶಾಲಾ ಸಮಿತಿಯ ವ್ಯವಸ್ಥಾಪಕರು ಮತ್ತು ಮ್ಯಾನೇಜ್ಮೆಂಟ್ ಕಮಿಟಿ ಇಡೀ ಎಲ್ಲರೂ ಗೊಂದಲದಲ್ಲಿದ್ದಾರೆ. ಸರ್ಕಾರ ಯಾಕೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆ ವಹಿಸಂತೇಳಿ ಇವತ್ತು ರಾಜ್ಯದ ಜನತೆಗೆ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಒಂದು ಸರ್ಕಾರ ಭವಿಷ್ಯದ ದಿನಗಳಲ್ಲಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಸಮಾಜದಲ್ಲಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಫಸ್ಟ್ ಆಲೋಚನೆ ಮಾಡಬೇಕು. ಸರ್ಕಾರದ ಆಡಳಿತ ಯಾವ್ದು ಅಂತ ಹೇಳಿದ್ರೆ ವಿದ್ಯಾರ್ಥಿನ ಭವಿಷ್ಯ ಹೇಗಿರ್ಬೇಕಂತೇಳಿ ಆಲೋಚನೆ ಮಾಡಿ ಅದಕ್ಕೆ ಬೇಕಾಗುವಂತ ತೆಕ್ಕೊಳ್ಳುವಂತ ತೀರ್ಮಾನ ಅತಿ ಅಗತ್ಯವಾಗಿದೆ. ಬರೀ ಅದು ಕೊರೋನಾ ಒಂದು ಕಾರಣ ಇಟ್ಟುಕೊಂಡು ಯಾವುದೇ ಒಂದು ಸ್ಪಷ್ಟವಾದ ಒಂದು ತೀರ್ಮಾನ ಇಲ್ಲ, ಯಾವುದೇ ಒಂದು ದಿಕ್ಸೂಚಿ ಇಲ್ಲ, ಪ್ರತಿ ದಿವಸ ಒಂದೊಂದು ಗೊಂದಲದ ಹೇಳಿಕೆ ಕೊಡ್ತಾ ಇದ್ದು ಎಲ್ಲರೂ ಕೊಟ್ಟಿದ್ದು ಗೊಂದಲದಲ್ಲಿ ಇರುವಂತ ಕೆಲಸ ಸರ್ಕಾರ ಇವತ್ತು ಮಾಡಿದೆ. ಇನ್ನು ಪ್ರತ್ಯೇಕ ಮರಳು ನೀತಿ ಮಾಡುವ ಮೂಲಕ ಏನು ಸಾಧಿಸಲು ಹೊರಟಿದ್ದಾರೆ? ಮರಳಿಗೆ ಅಧಿಕೃತ ಅನುಮತಿ ಕೊಡದೆ ಅನಧಿಕೃತ ಚಟುವಟಿಕೆ ಹೆಚ್ಚಾಗಿದೆ. ಜನರ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಕಲ್ಪಿಸಬೇಕು. ಜನರ ಕಷ್ಟವನ್ನು ಆಲಿಸೋದಕ್ಕೆ ಸರ್ಕಾರಕ್ಕೆ ಸಮಯ ಇಲ್ಲವೇ ಅಂತ ಪ್ರಶ್ನಿಸಿದ ಖಾದರ್, ಭಾವನಾತ್ಮಕ ವಿಚಾರಗಳಿಂದ ಜನರ ಹೊಟ್ಟೆ ತುಂಬುವುದಿಲ್ಲ. 10 ಮಂದಿ ಶ್ರೀಮಂತರ ಕೈಯಲ್ಲಿ ಹಣ ಇದ್ರೆ ಆರ್ಥಿಕ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿದ್ರು. ಇವತ್ತು ಈ ಜನರ ಸಮಸ್ಯೆ ದೂರ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಮೈನ್ಸ್ ರಾಜ್ಯ ಅಧಿಕಾರಿಗಳನ್ನು, ಈಗ ಕಾಂಟ್ರಾಕ್ಟ್ MML ನ ಆ ಒಂದು ಏಜೆನ್ಸಿಗಳನ್ನು ಮತ್ತು ನಮ್ಮ ಜನಪ್ರತಿನಿಧಿಗಳನ್ನು ಹಾಗೂ ಮರಳು ವ್ಯಾಪಾರ ಸಂಸ್ಥೆಗಳ ಪ್ರಮುಖರನ್ನು ಹಾಗೂ ಸರ್ಕಾರದ ಲೀಗಲ್ ಅಡ್ವೈಸರ್ ಅನ್ನು ಕರೆಸಿಕೊಂಡು ದೀರ್ಘ ಮಟ್ಟದ ಚರ್ಚೆಯಾಗಿ ಈ ಒಂದು ಪರಿಹಾರವನ್ನು ಕಾಣಬೇಕು. ಇದೆಲ್ಲ ದೂರ ಇರುವ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಇವತ್ತು ಜನರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಮತ್ತು ಬಗೆಹರಿಸಲಿಕ್ಕೆ ಇವ್ರಿಗೆ ಆಸಕ್ತಿ ಇಲ್ಲ ಅಂತ ಪರಿಸ್ತಾ ಇದೆ. ಜನರಿಗೆ ಕೂಡ ಹೇಳಿದಷ್ಟೇ, ಭಾವನಾತ್ಮಕ ವಿಚಾರದಿಂದ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ. ಆಡಳಿತ ಪಕ್ಷ ಆತ ಮಾಡಬೇಕು. ಭಾವನಾತ್ಮಕದ ವಿಚಾರ ಮಾತಾಡಿಕೊಂಡ್ರೆ ಇದ್ದಂತ ಜನಸಾಮಾನ್ಯರ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಜನಸಾಮಾನ್ಯ ಹೊಟ್ಟೆ ತುಂಬಬೇಕಾದ್ರೆ ದುಡಿಯೋ ವರ್ಗಕ್ಕೆ ಕೆಲಸ ಕೊಡೋದಕ್ಕೆ ಇವತ್ತು ಆಗ್ಬೇಕು. ದುಡಿಯೋ ವರ್ಗ ಕೆಲಸ ಸಿಗ್ಬೇಕಾದ್ರೆ ಈ ರೀತಿಯ ವ್ಯವಸ್ಥೆ ನಾವು ಮಾಡಿಕೊಡುದು ಸರ್ಕಾರದ ಜವಾಬ್ದಾರಿ, ಜಿಲ್ಲಾಡಳಿತದ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಕೋವಿಡ್ ಅಂತ ಹೇಳಿಕೊಂಡು ಈ ಪ್ಯಾಂಡಮಿಕ್ ಕಾರಣ ಇಟ್ಕೊಂಡು ಎಲ್ಲವೂ ಕೂಡ ನಿರ್ಬಂಧ ಹಾಕಿದೆ ಹೊರತು ಇದರಲ್ಲಿ ಏನು ಹೆಚ್ಚುವರಿ ತಕೊಂಡು ಬರೋದು ಕೆಲಸ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕರಾದ JR ಲೋಬೋ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ, TK ಸುಧೀರ್ ಮತ್ತಿತರರು ಉಪಸ್ಥಿತರಿದ್ದರು.